ಬೆಂಗಳೂರಿನ ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ರಾಘವ ಎಂಬಾತ ಕೆಲಸ ಮಾಡುತ್ತಿದ್ದ. ಆತನಿಗೆ 40 ವರ್ಷ ಆದರೂ ಇನ್ನೂ ಮದುವೆಯಾಗಿರಲಿಲ್ಲ. ರಾಘವ ತನ್ನ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದ. ಆತನಿಗೆ ಐಷಾರಾಮಿ ಕಾರು, ನಗರದ ಪ್ರತಿಷ್ಠಿತ ಪ್ರದೇಶದಲ್ಲಿ ಒಂದು ಫ್ಲಾಟ್ ಮತ್ತು ಒಳ್ಳೆಯ ಸಂಬಳ ಇದ್ದವು. ಆದರೆ ಕಚೇರಿಯಲ್ಲಿ ಆತನ ಬಗ್ಗೆ ಗುಸುಗುಸು ಮಾತುಗಳು ಕೇಳಿ ಬರುತ್ತಿದ್ದವು. ಕೆಲವರು ಆತನನ್ನು ಚಾರ್ಮರ್ ಎಂದು ಕರೆಯುತ್ತಿದ್ದರು, ಏಕೆಂದರೆ ಆತ ತನ್ನ ಕಣ್ಣುಗಳಿಂದ ಮತ್ತು ಮಾತಿನ ಚಾತುರ್ಯದಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದ. ಮದುವೆಯಾಗದ ಚಿಂತೆ ಆತನಿಗೆ ಇತ್ತು. ಹೀಗಾಗಿ ಆತನ ಮನಸ್ಸು ಆಗಾಗ ಕಚೇರಿಯ ಇತರ ಸಿಬ್ಬಂದಿಯ ಕಡೆಗೆ ಒಲೆಯುತ್ತಿತ್ತು. ಕಚೇರಿಯಲ್ಲಿ ರಾಘವನ ತಂಡದಲ್ಲಿ ಕೆಲಸ ಮಾಡುತ್ತಿದ್ದಳು ಸುಮಿತ್ರಾ. ಆಕೆ 30 ವರ್ಷದ ಸುಂದರಿ, ಉದ್ದನೆಯ ಕೂದಲು, ಆಕರ್ಷಕ ಮಂದಹಾಸ ಮತ್ತು ಚುರುಕಾದ ವ್ಯಕ್ತಿತ್ವ. ಆದರೆ ಆಕೆಗೆ ಆರ್ಥಿಕ ಕಷ್ಟಗಳಿದ್ದವು. ತನ್ನ ಕುಟುಂಬವನ್ನು ಬೆಂಬಲಿಸಲು ಆಕೆಗೆ ಹೆಚ್ಚಿನ ಹಣದ ಅಗತ್ಯವಿತ್ತು. ರಾಘವನ ಗಮನ ಸೆಳೆಯುವ ರೀತಿಯನ್ನು ಗಮನಿಸಿದ ಸುಮಿತ್ರಾ ಆತನಿಂದ ಲಾಭ ಪಡೆಯಬಹುದೆಂದು ಯೋಚಿಸಿದಳು. ಆಕೆ ಆತನ ಜೊತೆ ಮಾತನಾಡುವಾಗ ಉದ್ದೇಶಪೂರ್ವಕವಾಗಿ ಆಕರ್ಷಕವಾಗಿ ವರ್ತಿಸುತ್ತಿದ್ದಳು. ಒಂದು ಶುಕ್ರವಾರ ಸಾಯಂಕಾಲ ಕಚೇರಿಯಲ್ಲಿ ತಡವಾಗಿ ಕೆಲಸ ಮಾಡುತ್ತಿದ್ದಾಗ ಸುಮಿತ್ರಾ ರಾಘವನ ಕೊಠಡಿಗೆ ಬಂದಳು. ಸರ್, ಈ ಪ್ರಾಜೆಕ್ಟ್ ಫೈಲ್ ಒಮ್ಮೆ ಚೆಕ್ ಮಾಡ್ತೀರಾ? ನಾನು ತುಂಬಾ ಲೇಟ್ ಆಗಿಬಿಟ್ಟಿದ್ದೇನೆ ಎಂದು ಮೃದುವಾಗಿ ಕೇಳಿದಳು. ತನ್ನ ಕೂದಲನ್ನು ಸರಿಮಾಡಿಕೊಂಡು ರಾಘವ ಆಕೆಯ ಕಡೆಗೆ ಒಂದು ಚಿಲಿಪಿಲಿಯ ನಗುವಿನೊಂದಿಗೆ, ಸುಮಿತ್ರಾ, ಇವತ್ತು ಇಷ್ಟು ಲೇಟ್ ಆಗಿಯೂ ಇಷ್ಟು ಚೆನ್ನಾಗಿ ಕಾಣ್ತೀಯಲ್ಲ, ಏನು ಸೀಕ್ರೆಟ್ ಎಂದು ದ್ವಂದ್ವಾರ್ಥದ ಮಾತಿನಲ್ಲಿ ಕೇಳಿದ. ಸುಮಿತ್ರಾ ಕಣ್ಣು ಮಿಟಿಕಿಸುತ್ತಾ, ಸರ್, ನಿಮ್ಮ ಮಾತಿನ ಚಾತುರ್ಯದ ಮುಂದೆ ನನ್ನ ಸೀಕ್ರೆಟ್ ಏನೂ ಇಲ್ಲ. ಆದರೆ ಈ ಫೈಲ್ ಚೆಕ್ ಮಾಡಿದರೆ ನಾನು ಇನ್ನೂ ಚೆನ್ನಾಗಿ ಕಾಣಬಹುದು ಎಂದಳು. ತನ್ನ ಶಾಲನ್ನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಕೆಳಗಿಳಿಸಿ. ರಾಘವನಿಗೆ ಆಕೆಯ ಈ ಚೇಷ್ಟೆ ಇಷ್ಟವಾಯಿತು. ಫೈಲ್ಗಿಂತ ನಿನ್ನ ಈ ಸ್ಟೈಲ್ಗೆ ನಾನು ಫಿದಾ ಆಗಿಬಿಟ್ಟೆ ಸುಮಿತ್ರಾ. ಇದು ಯಾವ ಫ್ಯಾಷನ್ ಡಿಸೈನರ್ ಕೈಕೆಲಸ ಎಂದು ತಮಾಷೆಯಾಗಿ ಕೇಳಿದ. ಸುಮಿತ್ರಾ ಸಿಡಿಮಿಡಿಗುಟ್ಟಿ, ಸರ್, ಇದು ಯಾವ ಡಿಸೈನರ್ ಕೆಲಸ ಅಲ್ಲ, ನಿಮ್ಮ ಗಮನ ಸೆಳೆಯಲು ನನ್ನದೇ ಆದ ಸ್ಟೈಲ್ ಎಂದು ತುಂಟತನದಿಂದ ಉತ್ತರಿಸಿದಳು. ಓ, ಆ ಸ್ಟೈಲ್ಗೆ ನಾನು ಈಗಾಗಲೇ ಫ್ಯಾನ್ ಆಗಿಬಿಟ್ಟೆ, ಇನ್ನೇನು ತೋರಿಸಲಿದ್ದೀಯಾ ಎಂದು ರಾಘವ ಕಿಲಕಿಲನೆ ನಕ್ಕ. ಸರಿ ಸರಿ, ಫೈಲ್ ನೋಡ್ತೀನಿ. ಆದರೆ ಒಂಟಿಯಾಗಿ ಕೆಲಸ ಮಾಡೋದು ಬೋರ್ ಆಗುತ್ತೆ, ಸ್ವಲ್ಪ ಕಾಫಿ ತಗೊಂಡು ಬರ್ತೀಯಾ ಎಂದ ರಾಘವ. ಸುಮಿತ್ರಾ ಒಪ್ಪಿಕೊಂಡು ಕಾಫಿಗಿಂತ ಸಿಹಿಯಾದದ್ದು ಬೇಕಾದರೆ ಕೊಡಬಹುದು ಸರ್ ಎಂದು ದ್ವಂದ್ವಾರ್ಥದಿಂದ ಹೇಳಿದಳು. ಓ, ಇವತ್ತು ಸಿಹಿ ತಿನ್ನೋ ಮೂಡ್ನಲ್ಲಿ ಇದ್ದೀಯಾ? ನಾನು ರೆಡಿಯೇ ಇದ್ದೀನಿ ಎಂದು ರಾಘವ ಕಣ್ಣು ಸಿಂಗರಿಸಿದ. ಸುಮಿತ್ರಾ ನಗುತ್ತಾ, ಸರ್, ನಿಮ್ಮ ರೆಡಿನೆಸ್ ಕಂಡರೆ ಇವತ್ತು ಕಾಫಿಯೇ ಸಾಕಾಗುವುದಿಲ್ಲವೇನೋ ಎಂದಳು. ತನ್ನ ಶಾಲನ್ನು ಮತ್ತೊಮ್ಮೆ ಸರಿ ಮಾಡಿಕೊಂಡು ಕಾಫಿ ತಂದುಕೊಡುವಾಗ ಸುಮಿತ್ರಾ ಉದ್ದೇಶಪೂರ್ವಕವಾಗಿ ರಾಘವನ ಬಳಿಗೆ ಸ್ವಲ್ಪ ಹತ್ತಿರವಾಯಿತು. ಸರ್, ಈ ಕಾಫಿ ನಿಮಗೆ ಇಷ್ಟವಾಗುತ್ತೆ, ಆದರೆ ನಿಮ್ಮ ಒಡನಾಟದ ರುಚಿಯೇ ಬೇರೆ ಎಂದಳು ತನ್ನ ಕೂದಲನ್ನು ಒಂದು ಬದಿಗೆ ತಿರುಗಿಸುತ್ತಾ. ರಾಘವ ಆಕೆಯ ಕಣ್ಣುಗಳನ್ನೇ ಒಂದು ಕ್ಷಣ ನೋಡುತ್ತಾ, ನೀನು ಇವತ್ತು ಇಷ್ಟು ಸಿಹಿಯಾಗಿ ಮಾತಾಡ್ತೀಯಲ್ಲ ಸುಮಿತ್ರಾ, ಇದು ಯಾವ ಕಾಫಿಯ ಮ್ಯಾಜಿಕ್ ಎಂದು ನಗುತ್ತಾ ಕೇಳಿದ. ಕಾಫಿಯ ಮ್ಯಾಜಿಕ್ ಅಲ್ಲ ಸರ್, ನಿಮ್ಮ ಒಡನಾಟದ ಮ್ಯಾಜಿಕ್. ನಿಮ್ಮ ಜೊತೆ ಇದ್ದರೆ ಯಾರಿಗಾದರೂ ಈ ರೀತಿ ಮಾತಾಡೋ ಚಾತುರ್ಯ ಬರುತ್ತೆ ಎಂದು ಆಕೆ ಕಿಲಕಿಲನೆ ನಕ್ಕಳು. ನಿನ್ನ ಈ ಮಾತುಗಳು ಕೇಳಿ ನನ್ನ ಹೃದಯದ ಬಡಿತ ಸ್ವಲ್ಪ ಜಾಸ್ತಿಯಾಗಿದೆ ಸುಮಿತ್ರಾ, ಇದಕ್ಕೆ ಏನು ಮಾಡೋದು ಎಂದು ರಾಘವ ತಮಾಷೆಯಾಗಿ ಕೇಳಿದ. ಸುಮಿತ್ರಾ ಒಂದು ಹೆಜ್ಜೆ ಮುಂದಿಟ್ಟು, ಸರ್, ಹೃದಯದ ಬಡಿತ ಸರಿ ಮಾಡಲು ನಾನೇ ಇದ್ದೀನಿ, ಒಂದು ಚಾನ್ಸ್ ಕೊಡಿ, ಎಲ್ಲವನ್ನೂ ಸರಿ ಮಾಡ್ತೀನಿ ಎಂದು ದ್ವಂದ್ವಾರ್ಥದಿಂದ ಉತ್ತರಿಸಿದಳು. ರಾಘವ ಆಕೆಯ ಕೈಯನ್ನು ಸೌಮ್ಯವಾಗಿ ಹಿಡಿದು, ನಿನ್ನ ಈ ಚಾತುರ್ಯಕ್ಕೆ ನಾನು ಸೊತ್ತು ಬಿಟ್ಟೆ, ಇನ್ನು ಏನು ತೋರಿಸಲಿದ್ದೀಯಾ ಎಂದು ಕೇಳಿದ. ಆ ರಾತ್ರಿ ಕಚೇರಿಯಲ್ಲಿ ಬಹುತೇಕ ಎಲ್ಲರೂ ಮನೆಗೆ ಹೋಗಿದ್ದರು. ರಾಘವ ಸುಮಿತ್ರೆಗೆ ಸ್ವಲ್ಪ ತಡವಾಗಿ ಕೆಲಸ ಮುಗಿಸಿಕೊಂಡು ಹೋಗು, ನಾನು ಕೂಡ ಇದ್ದೀನಿ ಎಂದ. ಸುಮಿತ್ರಾ ಒಪ್ಪಿಕೊಂಡು ರಾಘವನ ಕೊಠಡಿಯಲ್ಲಿ ಕಾಯುತ್ತಿದ್ದಳು. ರಾಘವ ಬಂದಾಗ ಆಕೆ ಉದ್ದೇಶಪೂರ್ವಕವಾಗಿ ತನ್ನ ಶಾಲನ್ನು ಸರಿ ಮಾಡಿಕೊಂಡು, ಸರ್, ಈ ಕೆಲಸ ಮಾಡಿದ ಮೇಲೆ ದಣಿದು ಹೋಗಿದ್ದೇನೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣವಾ ಎಂದು ಕೇಳಿದಳು. ರಾಘವನಿಗೆ ಆಕೆಯ ಈ ಮಾತು ರೋಮಾಂಚಕವಾಗಿತ್ತು. ರಿಲ್ಯಾಕ್ಸ್ ಮಾಡೋದಾದರೆ ನಾನು ಒಳ್ಳೆ ರೀತಿಯಲ್ಲಿ ಮಾಡಬಹುದು ಎಂದು ದ್ವಂದ್ವಾರ್ಥದಿಂದ ಉತ್ತರಿಸಿದ. ನಿಮ್ಮ ಒಳ್ಳೆ ರೀತಿಯನ್ನು ಒಮ್ಮೆ ತೋರಿಸಿ ಸರ್, ನಾನು ಕಾಯುತ್ತಿದ್ದೀನಿ ಎಂದು ಸುಮಿತ್ರಾ ಕಣ್ಣು ಮಿಟಿಕಿಸುತ್ತಾ ಹೇಳಿದಳು. ರಾಘವ ಆಕೆಯ ಕೈಯನ್ನು ಹಿಡಿದು, ನೀನು ಇಷ್ಟು ಧೈರ್ಯವಾಗಿ ಮಾತಾಡ್ತೀಯಲ್ಲ ಸುಮಿತ್ರಾ, ಇದಕ್ಕೆ ನಾನು ಏನು ಮಾಡಲಿ ಎಂದು ಕೇಳಿದ. ನಿಮಗೆ ಧೈರ್ಯ ಇದ್ದರೆ ಒಂದು ಹೆಜ್ಜೆ ಮುಂದಿಡಿ ಸರ್, ನಾನು ಇಲ್ಲಿಯೇ ಇದ್ದೀನಿ ಎಂದು ಆಕೆ ಮೃದುವಾಗಿ ಉತ್ತರಿಸಿದಳು. ರಾಘವ ಆಕೆಯ ಕಡೆಗೆ ಒಂದು ಹೆಜ್ಜೆ ಮುಂದಿಟ್ಟು, ನಿನ್ನ ಈ ಕಣ್ಣುಗಳ ಮಾಯೆಗೆ ನಾನು ಸಿಕ್ಕಿಬಿದ್ದೆ, ಇನ್ನೇನು ಎಂದು ಕೇಳಿದ. ಸುಮಿತ್ರಾ ನಗುತ್ತಾ, ಇನ್ನೇನು ಅಂತ ನೀವೇ ತೀರ್ಮಾನಿಸಿ ಸರ್, ನಾನು ರೆಡಿಯಾಗಿದ್ದೇನೆ ಎಂದಳು. ರಾಘವ ಆಕೆಯ ಕೈಯನ್ನು ಸೌಮ್ಯವಾಗಿ ಹಿಡಿದು ಕೊಠಡಿಯ ಒಳಗಿನ ಒಂದು ಚಿಕ್ಕ ಕೋಣೆಗೆ ಕರೆದೊಯ್ದ. ಅಲ್ಲಿ ಇಬ್ಬರೂ ಒಂದಾಗಿ ಸಮಯ ಕಳೆದರು. ರಾಘವ ತನ್ನ ಅನುಭವದಿಂದ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿದ.
ಏಕಾಂತದಲ್ಲಿ ಒಂದಾಗಿ ಅವರು ಆ ಕೆಲಸವನ್ನು ಮುಗಿಸಿದರು. ಆ ಬಳಿಕ ಇಬ್ಬರೂ ಕಾಫಿ ಕುಡಿದು ಕೆಲಸ ಮುಗಿಸಿಕೊಂಡು ಮನೆಗೆ ಹೊರಟರು. ಆದರೆ ಈ ಘಟನೆಯನ್ನು ಕಚೇರಿಯ ಇನ್ನೊಬ್ಬ ಸಿಬ್ಬಂದಿ ಶಾಂತಿ ಕಣ್ಣಾರೆ ಕಂಡಿದ್ದಳು. ಶಾಂತಿಗೆ ತನ್ನದೇ ಆದ ಕಥೆ ಇತ್ತು. ಆಕೆಯ ಗಂಡ ಆಕೆಯನ್ನು ಬಿಟ್ಟು ಹೋಗಿ 4 ವರ್ಷಗಳಾಗಿದ್ದವು. ಒಂಟಿಯಾಗಿ ತನ್ನ ಮಗನನ್ನು ಸಾಕುತ್ತಿದ್ದ ಆಕೆಗೆ ಆರ್ಥಿಕ ಕಷ್ಟಗಳಿದ್ದವು. ಈ ಘಟನೆಯನ್ನು ಕಂಡ ಶಾಂತಿ ರಾಘವನಿಂದ ತನಗೂ ಲಾಭವಾಗಬಹುದೆಂದು ಯೋಚಿಸಿದಳು. ಆ ರಾತ್ರಿ ಆಕೆ ಮನೆಗೆ ಹೋಗಿ ದೀಪ ಆರಿಸಿ ಆಫೀಸಿನ ಆ ಘಟನೆಯನ್ನು ನೆನಪಿಸಿಕೊಂಡು ಬೆರಳಾಡಿಸಿಕೊಂಡಳು. ರಾತ್ರಿ ಇಡೀ ಯೋಚಿಸಿದ ಮೇಲೆ ಆಕೆ ಒಂದು ತೀರ್ಮಾನಕ್ಕೆ ಬಂದಳು. ಮರುದಿನ ಶಾಂತಿ ಕಚೇರಿಗೆ ಬಂದು ರಾಘವನ ಜೊತೆ ಉದ್ದೇಶಪೂರ್ವಕವಾಗಿ ಹೆಚ್ಚು ಮಾತನಾಡಲು ಶುರು ಮಾಡಿದಳು. ಸರ್, ನಿಮ್ಮ ಟೀಮ್ನಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿಯಾಗಿದೆ, ಆದರೆ ಕೆಲವೊಮ್ಮೆ ಒಂಟಿತನ ಅನಿಸುತ್ತೆ ಎಂದು ಭಾವುಕವಾಗಿ ಹೇಳಿದಳು. ರಾಘವ ಆಕೆಯ ಕಡೆಗೆ ನೋಡಿ, ಒಂಟಿತನವಾದರೆ ನಾನು ಕಂಪನಿ ಕೊಡಬಹುದು ಶಾಂತಿ ಎಂದು ನಗುತ್ತಾ ಉತ್ತರಿಸಿದ. ಶಾಂತಿ ತಕ್ಷಣ, ನಿಮ್ಮ ಕಂಪನಿ ಸಿಕ್ಕರೆ ಯಾವ ಒಂಟಿತನವೂ ಇರುವುದಿಲ್ಲ ಸರ್ ಎಂದು ದ್ವಂದ್ವಾರ್ಥದಿಂದ ಉತ್ತರಿಸಿದಳು. ನಿನ್ನ ಈ ಮಾತು ಕೇಳಿ ನಾನು ಕೂಡ ಒಂಟಿತನ ಫೀಲ್ ಮಾಡ್ತಿದ್ದೇನೆ. ಏನಾದರೂ ಉಪಾಯ ಹೇಳು ಎಂದು ರಾಘವ ಕೇಳಿದ. ಉಪಾಯ ಸಿಂಪಲ್ ಸರ್, ಸ್ವಲ್ಪ ಸಮಯ ನನ್ನ ಜೊತೆ ಕಳೆಯಿರಿ ಎಂದು ಶಾಂತಿ ಕಣ್ಣು ಮಿಟಿಕಿಸಿದಳು. ಕೆಲವು ದಿನಗಳ ನಂತರ ರಾಘವನ ಬಾಸ್ ಒಂದು ಕಾನ್ಫರೆನ್ಸ್ಗೆಂದು ವಿದೇಶಕ್ಕೆ ಹೋಗಿದ್ದರು. ಆ ದಿನ ಶಾಂತಿ ರಾಘವನಿಗೆ, ಸರ್, ಇವತ್ತು ನಾನು ಕೆಲಸಕ್ಕೆ ತಡವಾಗಿ ಇರ್ತೀನಿ, ನೀವು ಕೂಡ ಇದ್ದರೆ ಸ್ವಲ್ಪ ಸಹಾಯ ಮಾಡ್ತೀರಾ ಎಂದು ಕೇಳಿದಳು. ರಾಘವ ಒಪ್ಪಿಕೊಂಡು ಸಹಾಯ ಮಾಡುವುದಾದರೆ ನಾನು ಯಾವಾಗಲೂ ರೆಡಿ ಎಂದ. ನಿಮ್ಮ ಈ ರೆಡಿನೆಸ್ಗೆ ನಾನು ಫ್ಯಾನ್ ಆಗಿಬಿಟ್ಟೆ ಸರ್. ಇವತ್ತು ಏನಾದರೂ ಸ್ಪೆಷಲ್ ಇದೆಯಾ ಎಂದು ಶಾಂತಿ ತುಂಟತನದಿಂದ ಕೇಳಿದಳು. ಸ್ಪೆಷಲ್ ಇರಬೇಕಾದರೆ ನೀನೇ ಆ ಸ್ಪೆಷಲ್ ಆಗಬೇಕು ಎಂದು ರಾಘವ ಉತ್ತರಿಸಿದ. ಆ ರಾತ್ರಿ ಕಚೇರಿಯಲ್ಲಿ ಎಲ್ಲರೂ ಹೋದ ಮೇಲೆ ಶಾಂತಿ ರಾಘವನ ಕೊಠಡಿಗೆ ಬಂದಳು. ಆಕೆ ಉದ್ದೇಶಪೂರ್ವಕವಾಗಿ ಒಂದು ಫೈಲ್ ಕೆಳಗೆ ಬೀಳಿಸಿ ಅದನ್ನು ಎತ್ತಲು ಬಾಗಿದಳು. ಆಗ ತಪ್ಪಾಗಿ ರಾಘವನ ಮೇಲೆ ನೀರು ಚೆಲ್ಲಿತು. ಓ ಸರಿ ಸರ್ ಎಂದು ಗಾಬರಿಯಿಂದ ಒರೆಸಲು ಶುರು ಮಾಡಿದಳು. ಆದರೆ ಆಕೆಯ ಕೈ ಆತನ ಆ ಜಾಗವನ್ನು ಮುಟ್ಟಿಬಿಟ್ಟಿತು. ರಾಘವನಿಗೆ ಒಂದು ಕ್ಷಣ ಶಾಕ್ ಆಯಿತು. ಶಾಂತಿ ತಕ್ಷಣ, ಸರ್, ನಾನು ತಪ್ಪು ಮಾಡಿಬಿಟ್ಟೆ, ಸ್ವಲ್ಪ ಸರಿ ಮಾಡಿಕೊಳ್ಳಿ ಎಂದು ಮೃದುವಾಗಿ ಹೇಳಿದಳು. ನೀನು ಇವತ್ತು ತುಂಬಾ ಕೇರ್ಲೆಸ್ ಆಗಿರೋದು ಯಾಕೆ ಶಾಂತಿ ಎಂದು ರಾಘವ ಕೇಳಿದ. ಕೇರ್ಲೆಸ್ ಅಲ್ಲ ಸರ್, ಸ್ವಲ್ಪ ಕೇರ್ಫುಲ್ ಆಗಿರೋದು ಎಂದು ಶಾಂತಿ ದ್ವಂದ್ವಾರ್ಥದಿಂದ ಉತ್ತರಿಸಿದಳು. ನಿನ್ನ ಈ ಕೇರ್ಫುಲ್ನೆಸ್ಗೆ ನಾನು ಸಿಕ್ಕಿಬಿದ್ದೆ ಶಾಂತಿ, ಇನ್ನೇನು ಎಂದು ರಾಘವ ಕೇಳಿದ. ಇನ್ನೇನು ಅಂತ ನೀವೇ ತೋರಿಸಿ ಸರ್, ನಾನು ಕಾಯುತ್ತಿದ್ದೀನಿ ಎಂದು ಶಾಂತಿ ನಗುತ್ತಾ ಹೇಳಿದಳು. ರಾಘವ ಆಕೆಯ ಕೈಯನ್ನು ಹಿಡಿದು ಕೊಠಡಿಯ ಒಳಗಿನ ಒಂದು ಕೋಣೆಗೆ ಕರೆದೊಯ್ದ. ಅಲ್ಲಿ ಇಬ್ಬರೂ ಒಂದಾಗಿ ಆ ಕೆಲಸವನ್ನು ಮುಗಿಸಿಬಿಟ್ಟರು. ಈ ಕಥೆಯನ್ನು ಓದಿದ ಗೆಳೆಯರೇ, ನಿಮ್ಮ ಅಭಿಪ್ರಾಯ ತಿಳಿಸಿ.